ಪ್ರಪೋಸಲ್ಸ್ ತುಂಬಾ ಬಂದಿದೆಯಾ? ಅದೆಲ್ಲ ತುಂಬಾ ಬೋರ್ ಪ್ರಶ್ನೆಗಳು. ಅಲ್ಲ ಪ್ರಪೋಸಲ್ಸ್ ಅಂದ್ರೆ ಈಗ ಮನೆಯವರು ತಂದು ಕೊಡ್ತಾರೆ, ಅವರ ಮನೆಯಲ್ಲ ಅದೆಲ್ಲ ಅವ್ರಿಗೆ ಗೊತ್ತು, ನಾನು ಯಾರೇ ಆದ್ರೂ ಕೂಡ ನಾನೇ ನೋಡ್ಕೊಂಡು ಆಗೋದು ಅಂತ. ಪ್ರಪೋಸಲ್ ತಂದು ಕೊಡೋದು ಆತರ ಏನಿಲ್ಲ. ಮತ್ತೆ ದೇವ್ರ ದಯದಲ್ಲಿ ಪ್ರಪಂಚಕ್ಕೆ ಗೊತ್ತು ಅನ್ಸುತ್ತೆ ನಂಗೆ ಒಂದ್ ಸ್ವಲ್ಪ ಸರಿ ಇಲ್ಲ ಅಂತ. ಒಂದೇ ಒಂದು ಪ್ರಪೋಸಲ್ ಇಲ್ಲಿ ತನಕ ನಂಗೆ ಬಂದಿಲ್ಲ ನಿಜವಾಗ್ಲು. ಮನೆಯವ್ರು ಯಾರು ನಿಮ್ ಕಳ್ಸಲ್ಲ ನೋಡಿದಂತ ಪ್ರಪೋಸಲ್ ಇದೆ ಅಂತ ನಿಮ್ಗೆ ಯಾರು ನೀವು ಲಕ್ಕಿ. ಅಷ್ಟೆಲ್ಲ ಧೈರ್ಯನೇ ಮಾಡಲ್ಲ ಯಾರು, ಅಷ್ಟೆಲ್ಲ ಧೈರ್ಯನೇ ಮಾಡಲ್ಲ. ನಾನು ಹೇಳ್ತೀನಿ ನಮ್ಮ ಅಪ್ಪಂಗೆ ಇನ್ನೊಂದು ಮಾಡಿ ಅಂತ. ಅಮ್ಮ ಹೊಡಿಯಲ್ವಾ? ಇಲ್ಲ ಅಮ್ಮಗ ಆಗ್ಲಿ ಬಿಡು ಯಾವ ಹೆಣ್ತೇನೋ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಆಯ್ತು ಹೋದ್ರೆ ಸಾಕು, ಬೇರೆ ಮದ್ವೆ ಆಗಿ ಅಲ್ಲೇ ಆರಾಮಾಗಿರಿ, ನನಗೊಂದು ತೊಂದರೆ ಕೊಡ್ಬೇಡಿ ಅಂತಾನೆ ಇರ್ತಾರೆ. ಅಬ್ಬಾ ದೇವ್ರೆ, ನಿಜ ತುಂಬಾ ಜನರಿಗೆ ಆಸೆ ಇರ್ಬೋದು, ಅಂದ್ರೆ ನನ್ ಮಕ್ಳು ಹೇಳಪ್ಪ ಅಂತ ಹೇಳಿ ಅಲ್ವಾ? ನಮ್ಮ ಅಪ್ಪಂಗೆ ಇನ್ನೊಂದ್ ಮಾಡಿ ಅಂತ. ನಮ್ಮ ಅಪ್ಪ ಕೆಲಸ ನಾನು ಇಲ್ದೇ ಇರ್ಬೇಕಾದ್ರೆ ಬೇರೆಯವ್ರ ಹತ್ರ ಹೇಳಿದ್ರೆ ಅವ್ನ್ ನೋಡಿ ಮದುವೆನೇ ಆಗ್ತಿಲ್ಲ ಅಂತೆಲ್ಲ ನನ್ ಮುಂದೆ ಎಲ್ಲ ಮಾತಾಡಲ್ಲ. ಹೇಳಿದ್ರೆ ನಾನು ಅಮ್ಮನ ಹತ್ರ ಹೇಳೋದು, ಪಾಪ ಅವ್ರಿಗೆ ಇನ್ನೊಂದು ಮಾಡ್ಬಿಡಿ ಅತ್ಲಾಗೆ ಅಷ್ಟು. ಅಲ್ಲ ಅವ್ರಿಗೆ ಆಗಿರೋದು ಕಷ್ಟ, ಇವನ್ ಒಂಚೂರು ಮಗನ್ಗೆ ಆಗ್ಲಿ ಅಂತೇನು ಅವ್ರಿಗೆ ಆಸೆ ಇರಲ್ಲ ಬಿಡಿ. ಆಕ್ಚುಲಿ ಅವ್ರಿಗೆ ಕಷ್ಟ ಆಗಿದೆ, ಅವ್ರ ಹೆಂಡತಿ ಕಷ್ಟ ಆಗಿದೆ ಅದನ್ನ ತಿಳ್ಕೊಬೇಕು. ನನ್ನ ಲೆಕ್ಕದಲ್ಲಿ ಅವ್ರ ಹೆಂಡತಿ ಜಾಸ್ತಿ ಕಷ್ಟ ಆಗಿದೆ. ಅವ್ರ ಜೊತೆ ನಾವ್ ಹೇಳ್ತಾರಲ್ಲ ತುಳುವಲ್ಲ ಹೇಗೋದು ಅಂತ ಹೇಳಿ. ಇಲ್ಲ ಅದು ಹೇಗೋದಂದ್ರೆ ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ ಹೇಗೋದು ಅದು ಯಾವಾಗ್ಲೂ ಇದ್ದಿದೆ. ಬಟ್ ಆದ್ರೆ ಆ ಹೇಗೋದ್ರಿಂದ ನಿಮ್ಗೆ ಏನಾದ್ರೂ ಕಲಿಕೆ ಇದೆ, ಹೇಗೋದ್ರಿಂದ ನೀವು ಬೆಳವಣಿಗೆ ಇದೆ ಅಂದ್ರೆ ಒಬ್ಬರು ನಡೆಯೋದಕ್ಕಿಂತ ಇಬ್ರು ನಡೆದ್ರೆ ಚಂದಾನೆ. ಆದ್ರೆ ಇಬ್ರು ಒಟ್ಟಿಗೆ ನಡಿಬೇಕು. ಅದು ಎಳೆದಾಟ ಆಗುತ್ತೆ. ಆ ಎಳೆದಾಟಗಳೆಲ್ಲ ಬಹಳ ಹಿಂಸೆ ಅಪ್ಪ. ನೀವು ದಾಂಪತ್ಯ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಿ? ತುಂಬಾ ಬುಕ್ ಓದ್ತೀರಿ, ಅಂದ್ರೆ ಫಸ್ಟ್ ಆಫ್ ಆಲ್ ಏನ್ ತಿಳ್ಕೊಂಡ್ರು ಕೂಡ ಯಾವ ತರ ಅಂದ್ರೆ ಪ್ರಾಕ್ಟಿಕಲಿ ಹೋದಾಗ್ಲೇ ಗೊತ್ತಾಗದೆ ಏನಾಗುತ್ತೆ. 100% ಅದ್ ಯಾವ ತರ ಅಂದ್ರೆ ಬಾಯಾರಿಕೆ ಬಗ್ಗೆ ನೀವು ಅಂದ್ರೆ ಹೆಂಗ್ ಬಾಯಾರಿಕೆ, ನೀರ್ ಕುಡ್ದಾಗ ಏನ್ ಅನುಭವ ಆಗುತ್ತೆ ಅಂತ ಬರೋದಂಗೆ. ಆ ಬರವಣಿಗೆ ಬೇರೆ, ಅದು ಕುಡ್ದಾಗ ಆಗುವಂಥದ್ದು ಬೇರೆ, ಅದೆರಡು ಒಂದೇ ಆಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸ್ಟಿಲ್ ದಾಂಪತ್ಯ ನಿಮ್ಮ ಗ್ರೋತಿಗೆ, ದಾಂಪತ್ಯ ಮಾತ್ರ ಅಲ್ಲ ರಿಲೇಷನ್ ಕೂಡ ನಿಮ್ಮ ಗ್ರೋತಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ನೀವು ಒಬ್ಬರೇ ಆಗಿದ್ದಾಗ ಖುಷಿಲಿರೋದು ಬಹಳ ಸಿಂಪಲ್. ಆಗ ನೀವು ಅನ್ಕೋತೀರಾ ಅಂದ್ರೆ ನಾನೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದೀನಿ, ನಾನೆಲ್ಲ ಸಾರ್ಟೆಡ್ ಅಂತ. ಬಟ್ ಈ ರಿಲೇಷನ್ ಇದ್ದಾಗ ಪ್ರತಿ ಸತಿ ಚಾಲೆಂಜ್ ಆಗ್ತಾ ಇರುತ್ತೆ, ಕ್ವಶನ್ ಆಗ್ತಾ ಇರುತ್ತೆ, ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಆಗ ಗೊತ್ತಾಗುತ್ತೆ, ನಿಮ್ಮನ್ನ ಪ್ರತಿ ಸಲ ನೆನ್ಪು ಮಾಡ್ತಾ ಇರುತ್ತೆ. ಹಿಮಾಲಯದಲ್ಲಿ ಹೋಗಿ ಯಾವುದೋ ಗುಹೆಯಲ್ಲಿ ಕೂತ್ಕೊಂಡು ನಾನೆಲ್ಲ ಕಳ್ಕೊಂಡೆ ಅಂತ ಹೇಳೋದು ಬಹಳ ಸುಲಭ. ಇಲ್ಲೇ ತರಕಾರಿ ಮಾರ್ಕೊಂಡು ಆ ಥರ ಬದುಕೊಂಡು ನೀವು ಅದನ್ನ ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ಪ್ರಪಂಚದಲ್ಲಿದ್ದು ಅದನ್ನ ಮೀರೋದು ಬಹಳ ಕಷ್ಟ. ಅದೇ ರೀತಿ ರಿಲೇಷನ್ ಅಲ್ಲಿದ್ದು ಖುಷಿಲಿರೋದು ಕಷ್ಟ ಅನ್ನೋದಕ್ಕಿಂತ ಇಟ್ ನೀಡ್ಸ್ ಎ ಎಫರ್ಟ್. ಇಬ್ರನ್ನೂ ಖುಷಿಲಿ ಇಟ್ಕೊಳ್ಳೋದು ಒಂದು ದೊಡ್ಡ ಎಫರ್ಟ್ ಇದೆ ಅದರಲ್ಲಿ. ಓಕೆ, ಇವ್ರ ಬಗ್ಗೆ ಹೇಳೋದಾದ್ರೆ ಇವಳ ಹೆಸರು ಲಕ್ಷ್ಮಿ ಅಂತ. ಇವಳು ಕಾಡುಗೋಡು ಎಲ್ಲಿದ್ಲು. ಇವಳನ್ನ ನನ್ನ ಫ್ರೆಂಡ್ ಒಬ್ರು ಕರ್ಕೊಂಡ್ಬಂದು ಇಲ್ಲಿ ಜಯನಗರದಲ್ಲಿ ಸ್ಪೇಯಿಂಗ್ ಅಂತ ಕರಿತೀವಿ, ಅಂದ್ರೆ ರೋಡಲ್ಲಿ ಇದ್ಲಲ್ವಾ, ಮಕ್ಕಳಾಗದೇ ಇರೋ ತರ ಆಪರೇಷನ್ ಮಾಡಕ್ಕೆ ಅಂತ ಇಲ್ಲಿ ಕೊಟ್ರು. ಸೊ ಇದು ಇಲ್ಲೆಲ್ಲ ರೋಮ ತೆಗೆದಿದ್ರು, ಅದಕ್ಕೆ ಅಲ್ಲಿ ಆಪರೇಷನ್ ಆಗಿದೆ. ಅದಾದ್ಮೇಲೆ ನನ್ನನ್ನ ಒಂದ್ಸಲ ನೋಡ್ಕೊಂಬಾ ಹೋಗಿ ಹೇಗಿದ್ದಾಳೆ ಅಂತ ಕಳ್ಸಿದ್ರು. ಹೋಗಿ ನೋಡ್ಬೇಕಾದ್ರೆ ಇವಳ ಜೊತೆ ಸಿಕ್ಕಾಪಟ್ಟೆ ಒಂದ್ಸಲ ನೋಡಿದ ತಕ್ಷಣ ಒಂದು ಲವ್ ಆಗುತ್ತೆ. ಅದಾಯ್ತು. ಅದಾದಾಗ ಅಂದ್ರೆ ಮತ್ತೆ ಇವಳು ತುಂಬಾ ಜೆಂಟಲ್. ಈಗ ನೋಡಿ ಎಷ್ಟು ಇಂಟರ್ವ್ಯೂ ಸುಮ್ಮನೆ ಮಲ್ಕೊಂಡಿದ್ಲು, ಏನೋ ಕನ್ಸ್ ಕಾಣ್ತಾ ಇದ್ದಾಳೆ. ಸೊ ಅದ್ ನೋಡಿದ ತಕ್ಷಣ ಗೊತ್ತಾಯ್ತು ಇವಳು ಮೇಂಟೆನೆನ್ಸ್ ಫ್ರೀ, ತುಂಬಾ ಜೆಂಟಲ್, ಯಾರಿಗೂ ತೊಂದರೆ ಕೊಡದಿರೋ ಅಂತ. ಒಂದ್ಸಲ ನೋಡಿದ ತಕ್ಷಣ ಪಟ್ ಅಂತ ಅನಿಸ್ತು. ನಾನು ಹೇಳಿದೆ ಇವಳನ್ನ ಕರ್ಕೊಂಡು ಹೋಗ್ತೀನಿ ನಾನು. ಅದಕ್ಕೆ ಪಾಪ ರೋಡಲ್ಲಿ ಮುಂಚೆ ಬೇರೆ ಸಾಕಿದ್ ಪೆಟ್ಸ್ ಅನ್ನು ಸಾಕಿದ್ದು ನೀವು? ನನ್ನ ಮನೇಲಿ ಬೆಂಗಳೂರಲ್ಲಿ ನಾನು ಇರಲ್ಲ ಅನ್ನೋ ಕಾರಣಕ್ಕೆ ನಾನು ಸಾಕ್ತಾ ಇರ್ಲಿಲ್ಲ. ಈಗ ನಾನು ಅಂದ್ರೆ ನಾನು ಯಾರನ್ನಾದ್ರೂ ಹಿಡ್ಕೊಂಡು ಇವಳನ್ನ ನೋಡ್ಕೊಳಕ್ ಬಿಡ್ಬೇಕು. ಬಟ್ ನಾನಿದ್ದಾಗೆಲ್ಲ ನಾನು ಅಥವಾ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರು ನೋಡ್ಕೋತಾರೆ. ಸೊ ಹೆಸರು ಲಕ್ಷ್ಮಿ ಅಂತ, ನಾನು ಸುಬ್ಲಕ್ಷ್ಮಿ ಅಂತ ಕರೀತೀನಿ. ಊರಲ್ಲಿ ಅಷ್ಟೇ, ಊರಲ್ಲಿ ಅಂತ ನಾವು ನೋಡಿದ್ರೆ ನಾರ್ಮಲ್ ಆಗಿ ಎಲ್ಲಾ ಕಾಮನ್ ಮನೇಲಿ ಕೂಡ ಜಾಸ್ತಿ ನಾಯಿಗಳಿರುತ್ತೆ, ಬೆಕ್ಕುಗಳಿರುತ್ತೆ, ಹಸುಗಳು ನಾರ್ಮಲ್. ಸೊ ನಿಮ್ಮ ಮನೇಲಿ ಅಲ್ಲಿ ನಮ್ಮ ಮನೇಲಿ 4 ನಾಯಿ ಇದೆ. ನಮ್ಮಮ್ಮ ಊಟ ಹಾಕಿ ಮನೆ ಸುತ್ತದ್ದೆಲ್ಲ ಲೆಕ್ಕ ಹಾಕಿದ್ರೆ ಬೆಕ್ಕುಗಳು ಒಂದು 17 ಇದೆ. ಸೊ ಅಂದ್ರೆ ನಮ್ಮ ಮನೇಲಿ 4, 3 ಬೆಕ್ಕಿದೆ. ಸೊ ಇಡೀ ಊರಿನ ಮನೆಗೆ ಬೆಕ್ಕುಗಳೆಲ್ಲ ನಮ್ಮಮ್ಮ ಊಟ ಹಾಕ್ತಾರೆ. ಹಾಗಾಗಿ ಮನೆ ಸುತ್ತ ಒಂದು 17 ಇದೆ. ಅಂಡ್ ಆಫೀಸಲ್ಲಿ 3 ಇದೆ. ಸೊ 4, 3, 7 ಅಂಡ್ ಇವಳನ್ನ ಸೇರಿ 8. ನನ್ನ ಫ್ರೆಂಡ್ ಮನೇಲಿ ಒಬ್ಳಿದ್ದಾರೆ, ಒಬ್ಳಿದಾಳೆ. ಸೊ ಅದನ್ನ ಸೇರಿದ್ರೆ 9 ನಾಯಿ ಇದೆ. ಒಂದು ಸಂಸಾರ, ದೊಡ್ಡ ಸಂಸಾರ. ಹಾಗಾಗಿ ದಾಂಪತ್ಯ ಜೀವನ ಇಲ್ದಿದ್ರು ಕೂಡ ಮಕ್ಕಳು ತುಂಬಾ ಜನ ಇಲ್ಲ ನೋಡಿ, ಏನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವಳನ್ನ ಬಿಟ್ಟು ಹೋಗೋದಕ್ಕೆ ಅಂದ್ರೆ ಈಗ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಇವಳು ತುಂಬಾ ಅದೇ ನಾ ಹೇಳುದು, ಕೆಲವು ನಾಯಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಹೈಪರ್ ಇರಲ್ಲ, ತುಂಬಾ ಸಾಫ್ಟ್ ಇರ್ತಾರೆ, ತುಂಬಾ ಜೆಂಟಲ್ ಇರ್ತಾರೆ. ಇವಳು ಯಾವ ತರ ಅಂದ್ರೆ ಇವಳಿಗೆ ಬೆಳಿಗ್ಗೆ ಮತ್ತೆ ರಾತ್ರಿ ಮಾತ್ರ ಊಟದ ಅಭ್ಯಾಸ ಮಾಡಿದೀವಿ. ಸೊ ದಟ್ ನಾವು ಮಧ್ಯಾಹ್ನ ಇಲ್ದಿರ್ಬೇಕಾದ್ರೆ ಇದ್ ಮಾಡ್ಕೋಬಾರ್ದು ಅಂತ. ಸೊ ಬೆಳಿಗ್ಗೆ ಊಟ ಹಾಕಿ ನಾವೇನಾದ್ರೂ ಈಗ ಮಧ್ಯಾಹ್ನ ಹೋಗಿ ಹೊರಗಡೆ ಬರೋದು, ಸಾಯಂಕಾಲ ಬಂದ್ರು ಕೂಡ ಶೀಲ್ ಬಿ ಫೈನ್. ಮತ್ತೆ ಪಾಟಿ ಟ್ರೈನಿಂಗ್ ಅಂತ ಕರಿತೀವಿ, ಸುಸುಗಿಸಿ ಎಲ್ಲ ಹೊರಗೆ ಮಾಡೋದು, ಅದೆಲ್ಲ ಮಾಡ್ತಾಳೆ. ಅದರಿಂದಾಗಿ ನಮ್ಗೆ ಏನು ತೊಂದರೆ ಇಲ್ಲ, ಯಾವುದೇ ರೀತಿಯ ತೊಂದರೆ ಕೊಡದಿರುವಂತ ಮುದ್ದು ಇವಳು, ಪಾಪದವಳು. ನಿಜ, ನಿಮ್ ತರನೇ ಅಲ್ಲ.
ನಂತರ ಅಲ್ಲ ಪಾಪ ನೀವು ಜೋರಿದ್ದೀರಾ? ಸಿಕ್ಕಾಬಿಟ್ಟೆ ಹೌದು